इरादा कर मिटा दे डर, तुझे पाना है तेरी मंजिल, न रुकना है तो चलते रहे, दूर हो जाए मुश्किल, अब रहना है ना पीछे, चाहे कोई कितना भी खींचे, अब रहना। ಇನ್ನು ಎಲ್ಲ ಮೋಟಿವೇಟ್ ಮಾಡಿದ್ರು ಅಂತೆಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ ಆಗಲಿ ಕ್ಲಾಸಸ್ ಆಗಲಿ ಎಲ್ಲನೂ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಒಂದು ಮಾತು ಹೇಳಬೇಕು ಅಂದರೆ ನಮ್ಮ ಮಕ್ಕಳನ್ನ ನಾವು ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು ಇವತ್ತು ನಮಗೆ. ಯಾಕಂದರೆ ಬರೀ ಸ್ಕೂಲು ಓದು ಅಂತ ಮಾಡ್ಕೊಂಡು ಹೋದರೆ ಮಕ್ಕಳು ಫ್ಯೂಚರ್ ಮುಂದೆ ಹೋಗಲ್ಲ. ಎಲ್ಲ ಥರ ಸ್ಪೋರ್ಟ್ಸ್ ಆಗಲಿ ಪ್ರತಿಯೊಂದರಲ್ಲೂ ಮಕ್ಕಳು ಮುಂದೆ ಬರಬೇಕು. ಬರೀ ಎಜುಕೇಷನಲ್ಲೇ ಮಕ್ಕಳು ಮುಂದೆ ಬರ್ತಾರೆ ಅಂತ ನಾವು ನೋಡಿದ್ರೆ ಆಗಲ್ಲ. ಅದೇ ಥರ ಸ್ಪೋರ್ಟ್ಸಲ್ಲಾಗಲಿ ಪ್ರತಿಯೊಂದು ವಿಷಯದಲ್ಲಾಗಲಿ ಮೇಯ್ನಾಗಿ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ. ನಾವು ಬಂದು ನೋಡ್ದಂಗೆ ಆಯಿತು ಹೆಂಗಿದೆ ಏನು ಅಂತ ಎಲ್ಲ ನೋಡ್ಕೊಂಡಂಗೆ ಆಯಿತು. ನಾನು ಹಾಸನಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಆವಾಗಲೇ ಅಲ್ಲಿ ಪಾರ್ಕಲ್ಲೆಲ್ಲ ಮಕ್ಳಿಗೆ ಕಲಿಸ್ತಾ ಇದ್ರು. ಅದನ್ನ ನೋಡಿ ನಾವು ಕಲಿಬೇಕು, ನಮಗೆ ಮಿಸ್ ಆಯ್ತಲ್ಲ ಅಂತ ಅನ್ಕೋತಿದ್ದೆ. ಈಗ ನನ್ನ ಮಗಳಿಗೆ ಕಲಿಸೋ ಅಂಥ ಅವಕಾಶ ಸಿಕ್ಕಿದೆ. ತುಂಬ ಖುಷಿ ಆಗುತ್ತೆ. ಒಂದ್ಸಲ ಫ್ಯಾನ್ಸಿ ಶೋ ಎಲ್ಲ ಇಟ್ಟಿದ್ರು. ಅವಾಗಲೂ ಹೇಳಿದ್ದೆ ಮಕ್ಕಳಿಗೆ ಎಜುಕೇಷನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಥರ ಓದಲ್ಲ. ಅವಕ್ಕೆ ಒಂದೊಂದು ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಒಂದೊಂದು ಮಕ್ಕಳಿಗೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ಯಾವ ಮಕ್ಕಳಲ್ಲಿ ಏನು ಇಂಟ್ರೆಸ್ಟ್ ಇದೆ ಡೆವಲಪ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ನಾವು ಇಂಟೀರಿಯರ್ ಪ್ಲೇಸಲ್ಲಿ ಇರೋದ್ರಿಂದ ಇದೆಲ್ಲ ಫೆಸಿಲಿಟೀಸ್ ನಮಗೆ ಸಿಗುತ್ತೆ ಇಲ್ಲಿ ನಿಯರ್ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ಕೂಲ್ ಕಡೆಯಿಂದನೇ ಪ್ರೊವೈಡ್ ಮಾಡಿದಾಗ ನಮಗೆ ತುಂಬ ಹೆಲ್ಪ್ ಆಯಿತು ಪೇರೆಂಟ್ಸಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸ್ಕೂಲ್. ಫಸ್ಟ್ ಇಲ್ಲಿಗೆ ಸೇರಿಸಿದಾಗ ಅನ್ಕಂಡು ಏನೋ ಆಗುತ್ತೋ ಇಲ್ವೋ ಈ ಹಳ್ಳಿಯಲ್ಲಿ ಅಂತ. ಆದರೆ ಈಗೆಲ್ಲ ಮಕ್ಳುಗಳು ಇಷ್ಟು ಜನ ಎಷ್ಟೊಂದು ಸೇರಿದ್ದಾರೆ ಅಂತ ಫಸ್ಟೇ ಗೊತ್ತಿಲ್ಲ. ಫಸ್ಟು ಸೇರಿಸಿದಾಗಲೂ ಅಷ್ಟೇ ಇನ್ನು ಕಮ್ಮಿ ಮಕ್ಕಳಾಗ್ತಾರೇನಾ ಅಂತ ಅನ್ಕೊಂತಿದ್ದು. ಇಲ್ಲಿ ಹಿಂದಕ್ಕೆ ಆಯ್ತಲ್ಲ ಅಂತ ಫಸ್ಟಿಗೆ 140 ಜನ ಆಗಿದ್ದು ಸಖತ್ ಖುಷಿ ನಮಗಂತೂ. ಮುಂದೆ ಇನ್ನೂ ಜಾಸ್ತಿ ಎಲ್ಲರೂ ನಾವೀಗ 140 ಜನ ಇರೋದು ಅದು 280 300 ವರ್ಷಕ್ಕೆ ಮಾಡ್ಬೇಕು ನಾವು. ಆ ಥರ ಮಾಡಿದ್ರೆ ಮಾತ್ರ ನಮಗೆ ಈ ಸ್ಕೂಲ್ ಇನ್ನೂ ಬೆಳೆಯುತ್ತೆ. ಇನ್ನೂ ಏನು ಬೇಕೋ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಒಬ್ಬೊಬ್ಬರು ಪೇರೆಂಟ್ಸ್ ಒಬ್ಬೊಬ್ಬರನ್ನ ಸಪೋರ್ಟ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಇಯರ್ ಸೇರ್ಸೋಕ್ಕೆ. ಅದು ಇನ್ನೂ ಆಟಗಳು ಎಲ್ಲರೂ ಅವ್ರಿಗೂ ಒಂದು ಒಳ್ಳೆ ಇದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾವು ನೆಕ್ಸ್ಟ್ ಇಯರಿಂದ ನಾವು ಅದನ್ನು ಪ್ರಯತ್ನ ಪಡಬೇಕು ಅಷ್ಟೇ. ಬೇರೆಲ್ಲ ಅವರೇ ಮಾಡ್ತಾ ಇದ್ದಾರೆ, ನಾವೇನು ಹೇಳೋದೇ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನೆಲ್ಲ ಈ ಸ್ಕೂಲ್ಗೆ ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಈ ಥರ ಎಜುಕೇಷನ್ ಅರೌಂಡ್ ಅರಳಿ ಎಲ್ಲೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಖುಷಿ ಆಗ್ತದೆ. ಸ್ಕೇಟಿಂಗ್ ಎಲ್ಲ ವರ್ಡ್ ನಿಜಾಗ್ಲಿ ಯಾರೂ ಇಲ್ಲಿ ಕೇಳಿಲ್ಲ ಅಂದ್ಕೊಳ್ತೀನಿ. ಮೈ ಸ್ಕೂಲಿನ ಇಡೀ ಸ್ಕೂಲ್ ಕಲಿತಿದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಥ್ಯಾಂಕ್ ಯು ಟು ದ ಮೈ ಸ್ಕೂಲ್. ಮತ್ತು ಇನ್ನೂ ಬೇರೆ ಬೇರೆ ಕೋಕಲ್ ಆ್ಯಕ್ಟಿವಿಟೀಸ್ನ ತಗೊಂಬರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. Namaste everyone. Thank you for making this wonderful opportunity. I will thank for the management and all the teachers. Thank you.